ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಶ್ರವಣ್ ಅಂತೂ ಇಲ್ಲಿ ಶಾರದಾ ಹತ್ರ ಬಂದುಬಿಟ್ಟು, ಶಾರದಾ ಇಷ್ಟು ದಿನ ನನಗೆ ನೀನು ಸಿಕ್ಕಿಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದೆ, ಆದರೆ ಈಗ ನೀನು ನನಗೆ ಸಿಕ್ಬಿಟ್ಟೆ. ಆದರೆ ನಮ್ಮ ಮಗಳು ಪುಟ್ಟಾಣಿ ಮನಸ್ವಿನಿ ನಮಗೆ ಸಿಕ್ಕೇ ಇಲ್ಲವಲ್ಲ ಶಾರದಾ, ಅದೇ ತುಂಬ ನೋವಾಗ್ತಾ ಇದೆ. ಆದಷ್ಟು ಬೇಗ ನಮ್ಮ ಮನಸ್ವಿನಿ ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಇಲ್ಲಿ ಶ್ರವಣ್ ತುಂಬಾ ಬೇಜಾರು ಮಾಡ್ಕೊಂಡಿರುವಾಗ, ಶಾರದಾ ಇಲ್ಲಿ ಶ್ರವಣ್ಗೆ ತಲೆ ಸವರ್ತಾ ನಮ್ಮ ಮಗಳು ನಮ್ಮ ಪುಟ್ಟಾಣಿ ಸಿಗ್ತಾಳೆ, ಬರ್ತಾಳೆ ಅಂತ ಸನ್ನೆ ಮಾಡ್ತಾರೆ. ಶಾರದಾ ಏನು ಮಾತಾಡ್ತಾ ಇದೆಯಾ ಅಂದರೆ ನನ್ನ ಮಗಳು ಬರ್ತಾಳೆ ಅಂತ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ಆಗ ಶ್ರವಣ್ಗೆ ತುಂಬ ಖುಷಿಯಾಗುತ್ತೆ. ಶಾರದಾ ನೀನು ಇಷ್ಟೊಂದು ಬದಲಾಗಿದ್ಯಾ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ ಶಾರದಾ, ನೀನು ಇಷ್ಟೆಲ್ಲ ಬದಲಾವಣೆಗೆ ಕಾರಣನೇ ನಮ್ಮ ಭೂಮಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಭೂಮಿ ನಮ್ಮ ಪುಟ್ಟಾಣಿ ಅಂತ ಹೇಳಕ್ಕೆ ಹೋಗ್ತಾರೆ. ಆದರೆ ಶ್ರವಣ್ಗೆ ಅರ್ಥ ಆಗ್ತಾ ಇರಲ್ಲ. ಆಗ ಅಲ್ಲಿಗೆ ಭೂಮಿನೂ ಕೂಡ ಬರ್ತಾರೆ. ದೊಡ್ಡ ಸಾಹೇಬ್ರೆ, ಯಾಕೆ ದೊಡ್ಡ ಸಾಹೇಬ್ರೆ ಇಷ್ಟೊಂದು ಅಂದ್ಕೊಂಡಿದ್ದೀರಾ? ನೋಡಿ, ನಾನು ನಿಮ್ಮ ಮಗಳ ಥರನೇ ತಾನೇ, ನೀವೇ ಹೇಳಿದ್ರಿ ಅಲ್ವಾ ನನ್ನ ಮಗಳು ಅಂತ. ಮತ್ತು ಯಾಕೆ ಸಾಹೇಬ್ರೆ, ನೋಡಿ ನಿಮ್ಮ ಮಗಳು ಬರೋ ತನಕ ನೀವು ಮಗಳ ಬಗ್ಗೆ ಚಿಂತೆ ಬಿಟ್ಬಿಡಿ, ನಾನು ಇದ್ದೀನಿ ಅಲ್ವಾ, ಶಾರದಮ್ಮನ ನೋಡ್ಕೊತೀನಿ. ಹಾಗೆ ನೀವು ನನ್ನನ್ನು ಮಗಳು ಅಂತ ಸ್ವೀಕರಿಸಿದ್ದೀರಾ ಅಂದಮೇಲೆ ನೀವು ಯಾಕೆ ಈ ರೀತಿ ಪದೇ ಮಗಳು ಚಿಂತೆ ಮಾಡ್ತೀರಾ? ನೋಡಿ, ನಿಮ್ಮ ಮಗಳು ಆದಷ್ಟು ಬೇಗ ಬರ್ತಾಳೆ, ಅಲ್ಲಿವರೆಗೂ ನಿಮ್ಮ ಮಗಳ ಸ್ಥಾನ ನನಗೆ ಕೊಟ್ಬೇಡಿ ದೊಡ್ಡ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಭೂಮಿ, ಏನು ಮಾತಾಡ್ತಾ ಇದೆಯಮ್ಮ, ನೀ ನನ್ನ ಮಗಳೇ, ಯಾವತ್ತಿದ್ರು ನೀ ನನ್ನ ಮಗಳೇ, ಅದು ಯಾರಿಗೂ ಕೂಡ ದೂರ ಮಾಡೋಕ್ಕಾಗಲ್ಲ ಅಂತ ಶ್ರವಣ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮಗಳು ಅಂತ ಹೇಳ್ತಾ ಇದ್ರಿ, ನಾನು ಅದರಲ್ಲಿ ಅಪ್ಪ ಅಂತ ಕರೆದ್ರೆ ತಪ್ಪ ಹೇಳಿ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಭೂಮಿ, ನೀನು ಅಪ್ಪ ಅಂತ ಇದ್ರೆ ಅದೇನೋ ಗೊತ್ತಿಲ್ಲ, ನನಗಂತೂ ನಿಜವಾಗ್ಲೂ ನನ್ನ ಮಗಳೇ ಕರೆದಾಗತ್ತೆ ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ನಿಮ್ಮ ಜೊತೆ ನಾನಿದ್ದೀನಿ ಅಪ್ಪ ಅಂತ ಭೂಮಿ ಹೇಳ್ತಾ ಇರುವಾಗ, ಶಾರದನು ಕೂಡ ಭೂಮಿ ಕೈ ಹಿಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಶ್ರವಣ್ ಅವರು ಇದೇನಿದು ಭೂಮಿ ನಿನ್ನ ಕೈ ಯಾಕೆ ಹಿಡ್ಕೊಂಡಿದ್ದಾಳೆ ಶಾರದಾ ಅಂತ ಕೇಳ್ತಾರೆ. ಆಗ ಶಾರದಾ ಭೂಮಿ ಕೈ ಹಿಡ್ಕೊಂಡು ಪುಟ್ಟಾಣಿ ಅಂತ ಹೇಳ್ತಾ ಇರ್ತಾರೆ. ಏನು ಶಾರದಾ ನೀನು ಏನು ಹೇಳ್ತಾ ಇದೆಯಾ, ಪುಟ್ಟಾಣಿನ? ಇವಳು ನಮ್ಮ ಮನಸ್ವಿನಿ ಅಲ್ಲ ಕಡೆ, ಇವಳು ನಮ್ಮ ಭೂಮಿ ಅಂತ ಹೇಳ್ತಾರೆ. ಇಲ್ಲ ಪುಟ್ಟಾಣಿ ಅಂತ ಶಾರದಾ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ಶಾರದಮ್ಮ ನನ್ನನ್ನು ಮಗಳು ಅಂತ ಅಂದ್ಕೊಂಡಿದ್ದಾರೆ, ಪರವಾಗಿಲ್ಲ ಬಿಡಿ, ನಿಮ್ಮ ಮಗಳು ಬರೋ ತನಕ ನಾನು ಮಗಳಾಗೇ ಇರ್ತೀನಿ ಅಂತ ಭೂಮಿ ಹೇಳ್ತಾರೆ. ಆಗ ಶ್ರವಣ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಗೊತ್ತಿಲ್ಲ ಭೂಮಿ, ಅದು ಯಾವ ಜನ್ಮದಲ್ಲಿ ನೀನು ನನ್ನ ಮಗಳಾಗಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಅಪ್ಪ ಅಂತ ಇದ್ದಾಗೆಲ್ಲ ನನಗೇನೋ ಒಂಥರ ತುಂಬಾ ಸಮಾಧಾನ ಸಿಗುತ್ತೆ ಅಂತ ಶ್ರವಣ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿಗೂ ಕೂಡ ತುಂಬಾ ಖುಷಿ. ನಮ್ಮ ಭೂಮಿನೇ ಮನಸ್ವಿನಿ ಅಂತ ಶಾರದಾ ಹೇಳ್ತಾ ಇದ್ದಾಳೆ, ಅಂದರೆ ಭೂಮಿ ಮನಸ್ವಿನಿನ ಅಂತ ಸಂಗೀತನೂ ಕೂಡ ಕೇಳ್ತಾರೆ. ಆಗ ಶ್ರವಣ್ಗೂ ಕೂಡ ನನಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಅವಾಗಿಂದ ಶಾರದಾ ಭೂಮಿ ಕೈ ಹಿಡ್ಕೊಂಡು ಪುಟ್ಟಾಣಿ ಅಂತ ಕರೀತಾನೆ ಇದ್ಲು. ಪುಟ್ಟಾಣಿ ಅಂದರೆ ಮನಸ್ವಿನಿನೇ, ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಶ್ರವಣ್ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ದೇವಯಾನಿ ಅಂತೂ ತುಂಬಾ ಶಾಕ್ ಆಗ್ತಾರೆ. ಇದೇನಿದು, ಈ ಶಾರದನ ಇದೇ ರೀತಿ ಬಿಟ್ಟಿದ್ದೆ ದೊಡ್ಡ ತಪ್ಪಾಯಿತು, ಇವಳು ಎಲ್ಲ ಸತ್ಯನ ಹೇಳ್ಬಿಡ್ತಾಳೆ ಹೇಗೆ? ಭೂಮಿ ಮನಸ್ವಿನಿ ಅಂತ ಗೊತ್ತಾಗಿದ್ದು ಅವಳಿಗೆ ಗೊತ್ತಿದೆ, ಅದಕ್ಕೆ ಭೂಮಿನೇ ಮನಸ್ವಿನಿ ಅಂತ ಹೇಳ್ತಾ ಇದ್ದಾಳೆ. ಒಂದು ವೇಳೆ ನಿಜ ಗೊತ್ತಾಗೋದ್ರೆ ಈ ಶಾರದಾ ಎಲ್ಲ ಸತ್ಯನೂ ಹೇಳಿಬಿಟ್ರೆ ಆಯಿತು, ನಾನು ಸಿಕ್ಕಾಕೊತೀನಿ, ಶಾಶ್ವತವಾಗಿ ಜೈಲಲ್ಲಿ ಕಂಬಿ ಎಡಿಸ್ಬೇಕಾಗುತ್ತೆ ಅಂತ ಇಲ್ಲಿ ದೇವಯಾನಿ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಶಾರದಾ ಮಾತ್ರ ಪುಟ್ಟಾಣಿ ಅಂತ ಹೇಳಿ ಭೂಮಿನ ತಪ್ಕೊತಾರೆ. ಆಗ ಭೂಮಿಗಂತೂ ಅರ್ಥನೇ ಆಗ್ತಾ ಇರಲ್ಲ. ಶಾರದಮ್ಮ ಏನಾಯಿತು ಶಾರದಮ್ಮ ಅಂತ ಭೂಮಿ ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ತಾಯಿ ಕೂಗು ಯಾರಿಗೂ ಕೂಡ ಅರ್ಥ ಆಗ್ತಾ ಇರಲ್ಲ. ಇಲ್ಲಿ ಶಾರದಾ ಕೂಗಿ ನನ್ನ ಮಗಳು ಮನಸ್ವಿನಿ ಇವಳೆ ಅಂತ ಎಷ್ಟೇ ಹೇಳಿದ್ರು ಕೂಡ ಯಾರಿಗೂ ಕೂಡ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಆಗ ಶ್ರವಣ್ ಅವರು ತನ್ನ ಮಗಳನ್ನ ತುಂಬ ಹಚ್ಕೊಂಡಿದ್ದಾಳಲ್ವ ಭೂಮಿ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ, ನೀನೇನು ತಪ್ಪು ತಿಳ್ಕೊಬೇಡಮ್ಮ ಅಂತ ಹೇಳ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ, ಅದರಲ್ಲಿ ಏನಿದೆ, ನನಗೇನು ಬೇಜಾರಿಲ್ಲ, ಶಾರದಮ್ಮ ನನ್ನ ಮಗಳು ಅಂತ ಕರೆದ್ರೆ ನನಗೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ ಅಂತ ಭೂಮಿ ಹೇಳ್ತಾರೆ. ದೊಡ್ಡ ಸಾಹೇಬ್ರೆ, ಶಾರದಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಅವಾಗೆಲ್ಲ ಸರಿ ಹೋಗ್ತಾರೆ, ನೀವೆಲ್ಲರೂ ಸ್ವಲ್ಪ ಹೊರಗಡೆ ಹೋಗಿ ಅಂತ ಭೂಮಿ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಇದೇನಿದು ಅಕ್ಕ, ಇದ್ದಕ್ಕಿದ್ದಾಗೆ ಶಾರದಾ ಭೂಮಿನೇ ಮನಸ್ವಿನಿ ಅಂತ ಹೇಳ್ತಾ ಇದ್ದಾರೆ, ಪುಟ್ಟಾಣಿ ಅಂತ ಹೇಳ್ತಾ ಇದ್ದಾರೆ, ನನಗೆ ಅರ್ಥನೇ ಆಗ್ತಾ ಇಲ್ಲ, ಭೂಮಿ ಹೇಗೆ ಮನಸ್ವಿನಿ ಆಗಕ್ಕೆ ಸಾಧ್ಯ ಅಂತ ಶ್ರವಣ್ ಹೇಳ್ತಾರೆ. ಆಗ ದೇವಯಾನಿ ಬಂದ್ಬಿಟ್ಟು, ಸರಿಯಾಗಿ ಹೇಳಿದ್ರಿ ಬಾವ ನೀವು, ಶಾರದಾ ಅಕ್ಕಗೆ ಏನೋ ಹಳೆ ನೆನಪು, ಏನೋ
ತಲೆಯಲ್ಲಿ ಏನೋ ಆಗಿರಬೇಕು, ಅದಕ್ಕೆ ಆ ರೀತಿ ಮಾಡ್ತಾರೆ. ಭೂಮಿ ಮನಸ್ವಿನಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ದೇವಯಾನಿ ಕೂಡ ಹೇಳ್ತಾರೆ. ಆಗ ಸಂಗೀತ ಕೂಡ ನನಗೆ ಯಾಕೋ ಶಾರದಾ ಹೇಳ್ತಾ ಇರೋದು ನಿಜ ಅನ್ನಿಸ್ತಾ ಇದೆ ಶ್ರವಣ ಅಂತ ಹೇಳ್ತಾರೆ. ಆಗ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಜಿತ್ ಕೂಡ ದೊಡ್ಡ ಮಾವ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ, ಇಲ್ಲಿ ಶಾರದಾ ಅತ್ತೆ ಯಾವುದೇ ಕಾರಣಕ್ಕೂ ಯಾವತ್ತೂ ಆ ರೀತಿ ರಿಯಾಕ್ಟ್ ಮಾಡಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಭೂಮಿನೇ ಮನಸ್ವಿನಿ ಯಾಕಾಗಿರಬಾರ್ದು, ನನಗೂ ಕೂಡ ಅದೇ ಅನುಮಾನ ಬರ್ತಾ ಇದೆ ಅಂತ ಅಜಿತ್ ಹೇಳ್ತಾರೆ. ಆಗ ದೇವಯಾನಿ ಆಯಿತು, ನನ್ನ ಕತೆ ಮುಗೀತು, ಇವತ್ತಿಗೆ ನನ್ನ ಕತೆ ಎಲ್ಲ ಮುಗೀತು, ನಾನಂತೂ ಬೀದಿ ಪಾಲಾಗೋದು ಗ್ಯಾರಂಟಿನಿ ಅಂತ ತುಂಬ ಭಯ ಪಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಆಗ ಭೂಮಿನೂ ಕೂಡ ಬರ್ತಾರೆ. ಅಜ್ಜಿ ಸಾಹೇಬ್ರೆ, ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದೆ ಅಂತ ಹೇಳ್ತಾರೆ. ಏನದು ಭೂಮಿ ಅಂತ ಕೇಳಿದಾಗ ಅದು ನನ್ನ ತಂದೆ ತಾಯಿ ಭಾಗ್ಯಮ್ಮ ಅಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಭೂಮಿ ನೀನು ಅಂತ ಕೇಳಿದಾಗ ಹೌದು, ನನ್ನ ತಂದೆ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಹುಡುಕಾಡ್ತಾನೆ ಇದ್ದೀನಿ, ಭಾಗ್ಯಮ್ಮ ನನ್ನ ಸಾಕು ತಾಯಿ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ಗೆ ಕ್ಲಾರಿಟಿ ಸಿಕ್ಕೇ ಬಿಡುತ್ತೆ. ಆಗ ಹಾಗಾದರೆ ಖಂಡಿತವಾಗ್ಲೂ ಭೂಮಿನೇ ಮನಸ್ವಿನಿ ಆಗೋದ್ರಲ್ಲಿ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಮಾವ, ಇಷ್ಟೆಲ್ಲ ರಿಸ್ಕ್ ಯಾಕೆ, ಭೂಮಿ ಮತ್ತು ಶಾರದತ್ತೆ DNA ಟೆಸ್ಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಅಲ್ವಾ, ಆವಾಗ ಅವರೇ ಅವ್ರ ಮಗಳು ಅಂತ ಗೊತ್ತಾದರೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೇವಯಾನಿ ಬೆಚ್ಚಿ ಬೀಳ್ತಾರೆ. ಕೊನೆಗೂ ಸತ್ಯ ಬಯಲಾಗೋ ಸಮಯ ಕೂಡ ಬಂದೇ ಬಿಡ್ತು. ಮುಂದೆ ಏನಾಗುತ್ತೆ, ದೇವಯಾನಿ ಅಟ್ಟಹಾಸ ಮುರಿದೇ ಹೋಗುತ್ತಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.